ಮತ್ತೆ ಅಲ್ಲಿಗೆ ಲಾಸ್ಟ್ ವಿಡಿಯೋದಲ್ಲಿ ಹೂವಿನ ಮಾಡಿ ಟೈಗರ್ ಪಾರ್ಕ್ ಹೋಗಿದ್ವಿ. ಈ ವಿಡಿಯೋದಲ್ಲಿ ಹೂವಿನ ಮಾಡಿ ಬೀಚ್ ಹೋಗ್ತಿದ್ವಿ. ಮತ್ತೆ ಅಲ್ಲಿ ಇಕೋ ಬೀಚ್ ಸಹ ಹೋಗ್ತಾ ಇದ್ವಿ. ನಾವು ಹೋಗೋ ದಾರಿಯಲ್ಲಿ ಒಂದು ಸಣ್ಣ ನದಿ ಇರುತ್ತೆ, ಅಲ್ಲಿ ಸ್ವಲ್ಪ ಫಾಸ್ಟ್ ಮನೆ ಹರಿತಾ ಇದೆ ನೋಡಿ. ನಾವು ಈ ಸಣ್ಣವರಿದ್ದಾಗ ಆಟ ಆಡ್ತಾ ಇದ್ವಿ, ಡಿಜೆ ಆಗ್ತಿದ್ವಿ. ನಾವು ಸಣ್ಣವ್ರು ಇರುವಾಗ ಇದೇ ಜಾಗಕ್ಕೆ ಒಂದು ಸ್ವಿಮ್ ಮಾಡ್ತಾ ಇದ್ವಿ ಮೊದಲು. ಇದು ಕಲ್ಲೊಂಡ. ಈಗ ತುಂಬಾ ಜನ ಈಜಾಡೋಕೆ ಸಹ ಬರ್ತಾರೆ. ಈಗ ಮಳೆಗಾಲ ಅಲ್ಲ, ಜನ ಬರ್ತಾರೆ ಈಗ ಈಜಾಡೋಕೆ ನೋಡಿ. ಇನ್ನೊಂದು 2-3 ತಿಂಗಳು ತನಕ ಇಲ್ಲಿ ಈಜಾಡ್ಲಿಕ್ಕೆ ತುಂಬಾ ಜನ ಬರ್ತಾ ಇದ್ದಾರೆ. ಇವತ್ತು ಬರಲಿಲ್ಲ, ಸಂಜೆ ಒಳಗೆ ಬರ್ಬೋದು ಜನ ಈಜಾಡ್ಲಿಕ್ಕೆ. ತುಂಬಾ ಆಳ ಇದೆ ಮಾತ್ರ ಇದು. ಇದು ಇಕೋ ಬಿಟ್ಟು ಹೋಗುವಂತ ದಾರಿ. ರೋಡ್ ಒಂಚೂರು ಸರಿ ಇಲ್ಲ, ಬರ್ಬೇಕಿದ್ರೆ ಸ್ವಲ್ಪ ಹುಷಾರು. ಹೆಲ್ಮೆಟ್ ಎಲ್ಲ ಹಾಕೊಂಡು ಬನ್ನಿ, ಬಿದ್ರೆ ಸ್ಪಾಟ್. ರೋಡ್ ಮಾತ್ರ ತುಂಬಾ ಹದಗೆಟ್ಟು ಹೋಗಿದೆ. ಇಲ್ಲಿಂದ ಲಾಸ್ಟ್ ಎಂಡ್ ತನಕ ರೋಡ್ ಸಹ ಹೀಗೆ ಇದೆ. ನೋಡಿ ಇದು ರೋಡ್ ಹೇಗಾಗಿದೆ ಅಂತ. ಫುಲ್ ಜಲ್ಲಿ ಕಲ್ಲು ಎದ್ದು ಬಂದಿದೆ ಮೇಲ್ಗಡೆ. ಸೇಮ್ ರೈಲ್ವೆ ಟ್ರ್ಯಾಕ್ ಥರ ಆಗಿದೆ. ಟ್ರ್ಯಾಕ್ ಒಂದಿಲ್ಲ ಅಷ್ಟೇ. ನೋಡಿ ಇದು ಬರುವಾಗ ಸ್ವಲ್ಪ ಜಾಗ್ರತೆಯಿಂದ ಬರಬೇಕು, ಬೈಕಲ್ಲಿ ಬರುವಂಥವ್ರು. ನೋಡಿ ಇಲ್ಲಿ ವ್ಯೂ ನೋಡಿ, ಫುಲ್ ಹಚ್ಚ ಹಸಿರಾಗಿ ಮರ ಗಿಡ ಎಲ್ಲ. ಇದು ಫಾರೆಸ್ಟ್ ಏರಿಯಾ. ಮತ್ತೆ ನಾವು ನಿನ್ನೆ ಟೈಗರ್ ಪಾರ್ಕ್ ಹೋಗ್ತಿರಲ್ಲ, ಅದೇ ರೂಟ್ ತೋರಿಸ್ತೀನಿ ಒಂದು. ಲಾಸ್ಟ್ ವಿಡಿಯೋದಲ್ಲಿ ನಾವು ಟೈಗರ್ ಫಾಲ್ಸಿಗೆ ಹೋಗಿದ್ವಲ್ಲ, ಅದಕ್ಕೆ ಹೋಗೋ ರೂಟ್ ಎಲ್ಲಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಇದೇ ರೂಟ್ ನೋಡಿ ಅಲ್ಲಿ ಹೋಗೋದು. ಬೇಕಿದ್ರೆ ಸ್ವಲ್ಪ ಒಳಗಡೆ ಹೋಗಿ ಸಹ ನಿಮ್ಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಎಲ್ಲಿದೆ ಅಂತ ಅದು. ಬಟ್ ನಾವು ಇವತ್ತು ಹೋಗ್ತಾ ಇರೋದು ಇಕೋ ಬೀಚಿಗೆ ಮತ್ತು ಹೂವೇಲ್ಮಡಿ ಬೀಚಿಗೆ. ಫಾಲ್ಸಿಗೆ ಹೋಗ್ತಾ ಇಲ್ಲ ನಾವು. ಫಾಲ್ಸಿಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀವಿ ನಿಮಗೆ. ಇದೇ ಆಫ್ ರೋಡಲ್ಲಿ ಹೋಗಬೇಕು. ಬೈಕೆಲ್ಲ ತಗೊಂಡು ಬರೋದು ಸ್ವಲ್ಪ ಜಾಗ್ರತೆಯಿಂದ ಬರಬೇಕು. ಜಾಸ್ತಿ ದೂರ ಏನಿಲ್ಲ, ಇನ್ನೊಂದು 300 ಒಂದು 1/2 ಕಿಲೋಮೀಟರ್ ಇರ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಟೈಗರ್ ಫಾಲ್ಸ್ ಹೋಗಿದ್ವಿ. ಇಲ್ಲಿಂದ 1/2 ಕಿಲೋಮೀಟರ್ ಆಯ್ತು. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಉಂಟು. ಇವತ್ತು ನಾವು ಹೋಗ್ತಾ ಇಲ್ಲ, ಹತ್ರ ಐತಿ ಇಲ್ಲಿಂದ ಒಂದು 1/2 ಕಿಲೋಮೀಟ್ರ್. ಬನ್ನಿ ನಾವು ಬೀಚ್ಗೆ ಹೋಗೋಣ. ವಾಪಸ್ ಹೋಗ್ತಾ ಇದ್ದೀವಿ ನಾವು ಬೀಚ್ ಕಡೆ ಈಗ. ಫುಲ್ ಮಳೆ ಉಂಟು, ಮಳೆಯಲ್ಲೇ ಹೋಗ್ತಾ ಇದ್ದೀವಿ ನಾವು. ನೋಡಿ ಹೇಗಿದೆ ಅಂತ, ವ್ಯೂ ಮತ್ತು ಸಖತ್ ಉಂಟು ನೋಡಿ. ಇಲ್ಲಿಂದ ಸ್ವಲ್ಪ ದೂರ ಆಗ್ತದೆ, ಒಂದು 10 ಕಿಲೋಮೀಟರ್.
ಆಮೇಲೆ ಬೀಚ್ ಹೋಗ್ಬೇಕಂದ್ರೆ ಮತ್ತೊಂದು ಶಾರ್ಟ್ ಕಟ್ ಉಂಟು, ಒಂದು ದಾರಿ ಉಂಟು ಫ್ರೀ ಹೋಗ್ಬೇಕು ಅಂದರೆ. ಆ ದಾರಿ ನೆಕ್ಸ್ಟ್ ಹೊರಟು ಹೋಗ್ತೀನಿ. ಮುಂದೆ ಬೀಚ್ ದಾರಿ ಗೇಟ್ ಉಂಟು, ಗೇಟ್ ಓಪನ್ ಇಲ್ಲ, ಅದೊಂದು ದಾರಿ ಒಳಗಡೆ ಹೋಗ್ತೀವಿ. ಈಗ ಕೌಂಟ್ ಉಂಟು ಅಲ್ಲಿ, ಅಡಲ್ಟಿಗೆ 20, ಸೀನಿಯರ್ ಸಿಟಿಜನ್ಗೆ 10, ಚಿಲ್ಡ್ರನ್ಗೆ 10. ಮತ್ತು ಟೈಮಿಂಗ್ 10:30 6:30 ಒಳಗೆ ನೋಡ್ರೆ ಆಯ್ತು. ಇದೇ ಇಕೋ ಬೀಚ್. ಟಿಕೆಟ್ ಮಾಡ್ತಾ ಇದ್ದೀವಿ. ಕೂತ್ಕೊಳ್ಳೋಕೆಲ್ಲ ವ್ಯವಸ್ಥೆ ಇದೆ. ಕಸಗಿಸೆಲ್ಲ ಉಂಟು, ಅಕ್ಕಿ ಗಿಡಕ್ಕೆಲ್ಲ ಉಂಟು, ಅಕ್ಕಿ ಕೂತ್ಕೊಳ್ಳೋಕೆಲ್ಲ ವ್ಯವಸ್ಥೆ ಉಂಟು. ಮತ್ತೆ ಲೆಫ್ಟ್ ಸೈಡ್ ಎಲ್ಲ ಉಂಟು, ಸುಮಾರೆಲ್ಲ ಉಂಟು ಇಲ್ಲಿ. ಈ ಕಡೆ ಒಂದು ದಾರಿ ಉಂಟು, ಹೆಂಗೂ ಹೋಗ್ಬೋದು. ಈ ಕಡೆ ಉಂಟು, ಈ ಕಡೆ ಉಂಟು. ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಆಟ ಆಡೋದೆಲ್ಲ ಉಂಟು, ಅಲ್ಲೊಂಚೂರು ಹೋಗ್ಬೋದು. ಮಕ್ಕಳಿಗೆ ಆಟ ಆಡ್ಲಿಕ್ಕೆ ನಾವು ದೊಡ್ಡದವ್ರೆ ಆಟ ಆಡ್ತೀವಿ ಇಲ್ಲಿ. ಇದೆಲ್ಲ ನೀವು ಸಣ್ಣ ಮಕ್ಕಳ ಜೊತೆ ಬಂದರೆ, ಫ್ಯಾಮಿಲಿ ಜೊತೆ ಬಂದವಾಗ, ಮಕ್ಕಳೆಲ್ಲ ಇದ್ದವಾಗ ಅವರು ಇಲ್ಲಿ ಆಟ ಆಡ್ಬೋದು. ಈ ಬೀಚ್ ದಾರಿ ಉಂಟು, ಉಂಟು ಒಂದು. ಈ ಕಡೆ ಮೇಲೆ ಹತ್ತಬಹುದು. ಇವತ್ತು ಗುಡ್ಡೆ ಒಂಥರ ಸಣ್ಣ 10 ಗುಡ್ಡೆ ಉಂಟು, ಅಲ್ಲಿ ಹತ್ತಬಹುದು. ಅಲ್ಲಿಂದ ನೋಡ್ಬೋದು ನಾವು ಸಮುದ್ರನ. ಮೇಲ್ಗಡೆ ಹೋಗುವಲ್ಲ? ಮೇಲ್ಗಡೆ ಇಲ್ಲಿ ಜಾರುತ್ತೆ ಕೆಲವು ಕಡೆ ಎಲ್ಲ, ಸ್ವಲ್ಪ ಜಾಗ್ರತೆಯಾಗಿ ಹೋಗ್ಬೇಕು. ಇಲ್ಲಿ ಬಾವಿ ಇದ್ದಂಗೆ ಅದೊಂದು ಸ್ವಲ್ಪ ನೋಡು. ನೀರಿಲ್ವಾ ಅಂತಲ್ಲ? ಹಾ, ಮಳೆ ಅಲ್ಲ, ಅದಕ್ಕೋಸ್ಕರ. ಒಂದು ಮಿಷಿನ್ ಕೂಡ ಉಂಟು ಇಲ್ಲಿ ಹತ್ರ ಆಯ್ತು. ಈಗ ಒಳ್ಳೆ ಗೊತ್ತಿಲ್ಲ, 1-2-3 ನೋಡಿ ಮನೆ. ಮೆಟ್ಟಿಲು ಸಹ ಉಂಟು, ಇಲ್ಲಿ ಸ್ವಲ್ಪ ಜಾರತ್ತೆ, ಹುಷಾರು. ಇಲ್ಲೊಂದು ಸ್ವಲ್ಪ ಮೇಲೆ ಅಷ್ಟೇ. ಹೋಗುವಲ್ಲ?
ಮೇಲ್ಗಡೆ ತುಂಬಾ ಜನ ಬರ್ತಾರೆ. ಕೆಳಗಡೆ ಹೋಗ್ಲಿಕ್ಕೆ ಕೂಡ ಈಗ ಯಾವಾಗಾರು ಹೋದಂಗೆ ತೋರಿಸ್ತೀನಿ. ಇನ್ನೊಂದು ದಿವಸ ಬರುವ ಗಾಢ ಹಾಕ್ಲಿಕ್ಕೆ. ನೋಡ ಮುಂದೆ ನೋಡುವ, ಮುಂದೆ ಅಲ್ಲಿ ಒಳ್ಳೆ ಉಂಟು ವ್ಯೂ. ಇಲ್ಲಿ ಕೆಳಗಡೆ ನೋಡಿ ತುಂಬಾ ಆಳ ಇದೆ. ಸೈಟಿಗೆ ಮಾತ್ರ ಯಾರು ಹೋಗ್ಬಾರ್ದು ಅಷ್ಟೇ. ಅದಕ್ಕೆ ತಂತಿ ಹಾಕಿಟ್ಟಿದ್ದಾರೆ, ಕಬ್ಬಿಣ ತಂತಿ ನೋಡಿ ಹೇಗೆ ಯಾರು ಹೋಗ್ಬಾರ್ದು ಅಂತ. ಇಲ್ಲಿ ನೋಡಿ ಇಲ್ಲಿ ಜಾಗ ಹೇಗಿದೆ ಅಂತ. ಮೆಟ್ಲು ಸಹ ಮಾಡಿದ್ದಾರೆ. ಇವಾಗ ಮಳೆ ಬಂದು ಮೆಟ್ಲೆಲ್ಲ ಮುಚ್ಚೋಗಿದೆ. ಕೆಳಗಡೆ ಇಳಿಲಿಕ್ಕೆ ನೋಡಿ ಜಾರತ್ತೆ ಮಾತ್ರ ಮಳೆಗಾಲದಲ್ಲಿ. ಕೆಳಗಡೆ ಹೋಗಿ ತೋರಿಸ್ತೀನಿ ನಾನು ಹುಲ್ಮಾಡಿ ಬೀಚ್ ಹೇಗಿದೆ ಅಂತ.